ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಮಧ್ಯಪ್ರಾಚ್ಯ ಮಧ್ಯಂತರ, ಇರಾನ್ ಇಸ್ರೇಲ್ ನಡುವೆ ಕದನ ವಿರಾಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ಸರ್ಕಾರ, ಮಾವು ಖರೀದಿಗೆ ಕೇಂದ್ರ ನಿರ್ಧಾರ. ರಾಜ್ಯದ 7 ಪ್ರಮುಖ ಮಸೂದೆಗಳಿಗೆ ಅಂಗೀಕಾರ ಕೋರಿದ ಸಿದ್ದರಾಮಯ್ಯ, ಬಿಲ್ ಪಾಸ್ಗೆ ಸಿಎಂ ಮನವಿ. ನೀರಜ್ ಚೋಪ್ರಾಗೆ ಗೋಲ್ಡನ್ ಕಿರೀಟ, 85.29 ಮೀಟರ್ ಎಸೆದು ಝೆಕ್ ಗಣರಾಜ್ಯದ ಗೋಲ್ಡನ್ ಸ್ಪೈಕ್ನಲ್ಲಿ ಚಾಂಪಿಯನ್. ಮೊದಲ ಟೆಸ್ಟ್ ಸೋತ ಗಿಲ್ ಪಡೆ, ಬೆಂಟೆಕ್ ಝಾಂಕಿ ಕ್ರಾವ್ಲಿ ದಾಖಲೆಯ ಜತೆಯಾಟ, 5 ಶತಕ ದಾಖಲಿಸಿದರೂ ಭಾರತಕ್ಕೆ ಸೋಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮುಂಗಾರು ಮತ್ತೆ ಚುರುಕು, ಉಕ್ಕೇರಿದ 10 ನದಿಗಳು, ನೆರೆ ಭೀತಿ, ಹಾಸನ ಬೆಳಗಾವಿ ಸೇರಿ ಹಲವೆಡೆ ಭಾರೀ ಮಳೆ, 9 ತಾಲೂಕಿನ ಶಾಲೆಗಳಿಗಿಂದು ರಜೆ, ಶಿರಾಡಿಯಲ್ಲಿ ಭೂಕುಸಿತದ ಆತಂಕ. ವಿದ್ಯುತ್ ಸ್ಥಿರ ಶುಲ್ಕ ಮೇಲಿನ ತೆರಿಗೆ ಸಂವಿಧಾನಿಕವಲ್ಲ, ಹೈಕೋರ್ಟ್ ಮಹತ್ವದ ತೀರ್ಪು, 17 ವರ್ಷಗಳ ಕಾನೂನು ಹೋರಾಟಕ್ಕೆ ಗೆಲುವು. ಗುತ್ತಿಗೆ ನೌಕರರಿಗೆ 5 ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆಗೆ ಆದೇಶ, 3 ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಅವಲಂಬಿತರಿಗೆ ಅನುಕೂಲ. ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್, ಕರ್ನಾಟಕಕ್ಕೆ ಮತ್ತೆ 3 ಸ್ವರ್ಣ, ರಾಜ್ಯದ ರುಜುಲಾ ಕೂಟ ದಾಖಲೆ. ರಾಷ್ಟ್ರೀಯ ಕುಸ್ತಿ, ಕರ್ನಾಟಕಕ್ಕೆ 5 ಪದಕ.